ಬೆಂಗಳೂರಿನಲ್ಲಿ ಬಲವಂತವಾಗಿ ಯುವಕನ ಲಿಂಗ ಪರಿವರ್ತನೆಯನ್ನ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಹಣದ ಆಸೆಗೆ 4 ಮಂಗಳಮುಖಿಯರು ಈ ಕೃತ್ಯವನ್ನ ಎಸಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಲಿಂಗ ಪರಿವರ್ತನೆ ಪ್ರಕರಣ ಬಲವಂತವಾಗಿ ಯುವಕನಿಗೆ ಇಂಜೆಕ್ಷನ್ ಅನ್ನ ಕೊಡೋ ಮೂಲಕವಾಗಿ ಲಿಂಗ ಪರಿವರ್ತನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಣದ ಆಸೆಗಾಗಿ 4 ಮಂಗಳಮುಖಿಯರು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ದೂರು ಕೂಡ ದಾಖಲಾಗಿದೆ. ಭಿಕ್ಷಾಟನೆ ಮಾಡುವಂತೆ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ, ಮಾನಸಿಕವಾಗಿ ಹಿಂಸೆಗೆ ಆ ಯುವಕ ಒಳಗಾಗಿರೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಭಿಕ್ಷಾಟನೆ ಮಾಡಲು ಸಂತ್ರಸ್ತ ಯುವಕನ ನಿರಾಕರಣೆಯ ಹೊರತಾಗಿಯೂ ಕೂಡ ಇಂಜೆಕ್ಷನ್ ಕೊಡೋ ಮೂಲಕವಾಗಿ ಲಿಂಗ ಪರಿವರ್ತನೆಯನ್ನ ಮಾಡಲಾಗಿದೆ. ಬರಲ್ಲ ಎಂದಿದ್ದಕ್ಕೆ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಅಷ್ಟೇ ಸಾಲದುವಂತ ಹಲ್ಲೆ ಕೂಡ ಮಾಡುವ ಆರೋಪ ಕೇಳಿಬರ್ತಾ ಇದೆ. ಮನೆಯಲ್ಲಿದ್ದ ವಸ್ತುಗಳನ್ನ ಎಸೆದು ಚಲ್ಲಾಪಿಲ್ಲಿ ಮಾಡಿ ಆತನನ್ನ ಥಳಿಸಲಾಗಿದೆ. ಚಿತ್ರ, ಪ್ರೀತಿ, ಕಾಜಲ್, ಅಶ್ವಿನಿ ಎಂಬುವರ ವಿರುದ್ಧ ಈ ಸಂಬಂಧ ಯುವಕ ದೂರನ್ನ ದಾಖಲು ಮಾಡಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಿತವಾಗಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಬಲವಂತವಾಗಿ ಲಿಂಗ ಪರಿವರ್ತನೆ ಮಾಡಿರುವಂತಹ ಪ್ರಕರಣ ಇದು. ಯುವಕನ ಪ್ರತಿರೋಧದ ಹೊರತಾಗಿಯೂ ಕೂಡ ಆತನ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಮನಸ್ಸೋ ಇಚ್ಛೆ ಥಳಿಸಿ ನಂತರ ಇಂಜೆಕ್ಷನ್ ಅನ್ನ ಕೊಡೋ ಮೂಲಕವಾಗಿ ಆತನನ್ನ ಲಿಂಗ ಪರಿವರ್ತನೆಯನ್ನ ಮಾಡಿದ್ದಾರೆ. ಹಣದ ಆಸೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕೃತ್ಯವನ್ನ ಮಾಡಲಾಗಿದೆ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಯುವಕನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. 4 ಮಂಗಳಮುಖಿಯರ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾನೆ ಆ ಯುವಕ. ಹಣದ ಆಸೆಗಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ನಾನು ಎಷ್ಟೇ ಪ್ರತಿರೋಧ ತೋರಿದ್ರೂ ಕೂಡ ಬಲವಂತವಾಗಿ ನನ್ನ ಮೇಲೆ ಹಿಂಸಿಸಿ ದಾಳಿಯನ್ನ ನಡೆಸಿ ನನ್ನ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ನನ್ನನ್ನು ಎಳೆದೊಯ್ದಿದ್ದಾರೆ ಅನ್ನುವಂತಹ ಆರೋಪವನ್ನ ಯುವಕ ಮಾಡಿದ್ರ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬಲವಂತವಾಗಿ ಯುವಕನ ಲಿಂಗ ಪರಿವರ್ತನೆ ಆಗಿರುವಂತಹ ಪ್ರಕರಣ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 4 ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿರುವಂತಹ ಯುವಕ ಹೇಳೋದೇನು ಈ ಕೇಸ್ನಲ್ಲಿ? ದಿವ್ಯಾ, 4 ವಿರುದ್ಧ ಅಂದ್ರೆ 4 ಮಂಗಳಮುಖಿಯರ ವಿರುದ್ಧ ಇದೀಗ ಫ್ರೇಜರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಲವಂತವಾಗಿ ಇಂಜೆಕ್ಷನ್ ಕೊಟ್ಟು ಲಿಂಗ ಪರಿವರ್ತನೆ ಮಾಡಿದ ಆರೋಪ ಇದೀಗ ಇವ್ರ ಮೇಲಿದೆ. ಅದಕ್ಕೆ ಬೇಕಾದಂತಹ ಒಂದಷ್ಟು ಪೂರಕವಾಗಿ ಬೇಕಾದಂತಹ ಫೋಟೋಗಳನ್ನ ಕೂಡ ಆತ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮೊದಲಿಗೆ ಈತನನ್ನ ಬಲವಂತವಾಗಿ ಕೂಡಿಟ್ಕೊಂಡು ನೀನು ಭಿಕ್ಷೆಯನ್ನ ಬೇಡಬೇಕು, ಭಿಕ್ಷೆಯನ್ನ ಬೇಡಲಿಲ್ಲ ಅಂತ ಹೇಳಿದ್ರೆ ನೀನು ಗಂಡಸಾಗಿ ಕೇವಲ ಪ್ರತಿದಿನ 1,000 ದುಡಿತ್ಯಾ, ನೀನು ಹೆಂಗಸಾಗಿ ಭಿಕ್ಷೆಯನ್ನ ಬೇಡಿದ್ರೆ ಇದಕ್ಕೂ ದುಪ್ಪಟ್ಟು ಹಣವನ್ನ ದುಡಿಯಬಹುದು ಅಂತ ಹೇಳಿ ಆತನಿಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡಲಾಗಿದೆ. ಮತ್ತೆ ಇಂಜೆಕ್ಷನ್ ಅನ್ನ ಕೊಟ್ಟು ಆತನನ್ನ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಮಂಗಳಮುಖಿಯರಾದ ಚಿತ್ರ, ಪ್ರೀತಿ, ಕಾಜಲ್, ಅಶ್ವಿನಿ ಮತ್ತೆ ಮತ್ತೊಬ್ಬಾಕಿಯ ವಿರುದ್ಧ ಇದೀಗ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಈ ಸಂಬಂಧ FIR ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.